ಇನ್ನು ಕಾವೇರಿ ಸಂಘರ್ಷ ತೀವ್ರಗೊಳ್ತಾ ಇದ್ದಂತೆ ಕರ್ನಾಟಕದ ಮೇಲೆ ವರುಣನ ಕೃಪೆ ಈಗ ಬೀಳ್ತಾ ಇದೆ. ಕಾವೇರಿ ಜಲಾಶಯಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಒಳಹರಿವು ಹೆಚ್ಚಾಗ್ತಾ ಇದೆ. ಕೇರಳ, ಕೊಡಗು, ಚಿಕ್ಕಮಗಳೂರು ಭಾಗದಲ್ಲಿ ಭರ್ಜರಿಯಾಗಿ ಮಳೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕಾವೇರಿ ನದಿಗೆ ಉತ್ತಮ ನೀರು ಹರಿದು ಬರ್ತಾ ಇದೆ. ಕಾವೇರಿ ಜಲಾಶಯಗಳಲ್ಲಿ 60,000 ಕ್ಯೂಸೆಕ್ ದಾಟಿದೆ ಒಳಹರಿವು. 10,000 ಕ್ಯೂಸೆಕ್ ಇದ್ದಂತಹ ಒಳಹರಿವು 3-4 ದಿನಗಳಲ್ಲಿ ಭಾರಿ ಹೆಚ್ಚಳ ಆಗಿದೆ. ಕೆಆರ್ಎಸ್, ಹೇಮಾವತಿ, ಕಬಿನಿ, ಹಾರಂಗಿ ಡ್ಯಾಂಗಳಲ್ಲಿ ಒಳಹರಿವಿನ ಪ್ರಮಾಣ ಹೆಚ್ಚಳ ಆಗಿದೆ. ಕಳೆದ 24 ಗಂಟೆಗಳಲ್ಲಿ ಕಾವೇರಿ ಜಲಾಶಯಗಳಿಗೆ 3.5 ಟಿಎಂಸಿ 3.5 ಟಿಎಂಸಿ ನೀರು ಹರಿದು ಬಂದಿದೆ. ಕಬಿನಿ ಡ್ಯಾಂನಿಂದ ತಮಿಳುನಾಡಿಗೆ ಈಗ 15,000 ಕ್ಯೂಸೆಕ್ ನೀರು ಹರಿದು ಹೋಗ್ತಾ ಇದೆ. ನೀವು ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಿ, ಕಬಿನಿಯಲ್ಲಿ ಒಳಹರಿವು ಎಷ್ಟಿದೆ. 28,000 ಕ್ಯೂಸೆಕ್ ಒಳಹರಿವು ಇದೆ. 14,000 ಕಬಿನಿಯಿಂದ ಕ್ಯೂಸೆಕ್ ಅನ್ನ 14,948 ಕ್ಯೂಸೆಕ್ ನೀರನ್ನ ಈಗ ಹರಿದು ಬಿಡಲಾಗ್ತಾ ಇದೆ. ಕೆಆರ್ಎಸ್ ನಲ್ಲೂ ಕೂಡ ಅಷ್ಟೇ 22,055 ಕ್ಯೂಸೆಕ್ ಒಳಹರಿವು ಇದ್ರೆ 1,766 ಕ್ಯೂಸೆಕ್ ಅನ್ನ ಈಗ ಹರಿಬಿಡಲಾಗ್ತಾ ಇದೆ. ಹಾರಂಗಿಯಲ್ಲೂ ಕೂಡ ಅಷ್ಟೇ 10,000 ಕ್ಯೂಸೆಕ್ 10,430 ಕ್ಯೂಸೆಕ್ ಒಳಹರಿವಿರೋದು. 14,470 ಕ್ಯೂಸೆಕ್ ನೀರನ್ನ ಈಗ ಹರಿಬಿಡಲಾಗ್ತಾ ಇದೆ. ಹೇಮಾವತಿ ಜಲಾಶಯದಲ್ಲೂ ಕೂಡ ಅಷ್ಟೇ 11,887 ಕ್ಯೂಸೆಕ್ ಒಳಹರಿವು ಇದ್ರೆ 500 ಕ್ಯೂಸೆಕ್ ಅನ್ನ ಈಗ ಹರಿಬಿಡಲಾಗ್ತಾ ಇದೆ. ಹೀಗಾಗಿ ಉತ್ತಮ ಮಳೆ ಆಗ್ತಾ ಇರೋದ್ರಿಂದಾಗಿ ಒಳಹರಿವಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಹೊರಹರಿವನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬಿಡೋದಕ್ಕೆ ಸಾಧ್ಯ ಆಗ್ತಾ ಇದೆ. 24 ಗಂಟೆಗಳಲ್ಲಿ ಹರಿದು ಬಂದಿರುವಂತಹ ನೀರಿನ ಪ್ರಮಾಣ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಸೊ ಹೀಗಾಗಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಇನ್ನು ನೀರಿನ ಸಂಗ್ರಹ ಎಷ್ಟಿದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ. ಕೆಆರ್ಎಸ್ ನಲ್ಲಿ ಈಗ 12 ಟಿಎಂಸಿ ನೀರಿನ ಸಂಗ್ರಹ ಆಗಿದೆ. ಹೇಮಾವತಿಯಲ್ಲಿ 22.5 ಟಿಎಂಸಿ ನೀರು ಸಂಗ್ರಹ ಆಗಿದೆ. ಹಾರಂಗಿಯಲ್ಲಿ 7 ಟಿಎಂಸಿ ನೀರಿದೆ. ಕಬಿನಿಯಲ್ಲಿ 8.4 ಟಿಎಂಸಿ ನೀರು ಸಂಗ್ರಹ ಆಗಿದೆ. ಒಟ್ಟು ಈಗ ಕಾವೇರಿ ಜಲಾನಯನ ಪ್ರದೇಶದ ಜಲಾಶಯಗಳಲ್ಲಿ 50 ಟಿಎಂಸಿ ನೀರು ಈಗ ಸಂಗ್ರಹ ಆಗಿದೆ. ಈ ಮೂಲಕ ಉತ್ತಮ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರೋದು ರಾಜ್ಯದ ರೈತರ ಮೊಗದಲ್ಲಿ ಈಗ ಸಂತಸಕ್ಕೆ ಕಾರಣ ಆಗಿದೆ. ಹೋರಾಟದಿಂದ ಸಂಕಷ್ಟಕ್ಕೆ ಸಿಲುಕಿದ್ದ ರಾಜ್ಯ ಸರ್ಕಾರಕ್ಕೆ ಬಿಗ್ ರಿಲೀಫ್ ಸಿಕ್ಕಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕಳೆದ 2 ದಿನಗಳಿಂದ ಭರ್ಜರಿ ಮಳೆ ಆಗ್ತಾ ಇದ್ದು ಇದರಿಂದಾಗಿ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ ಏರಿಕೆಯಾಗಿದೆ. ನಾನೀಗ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಜಲಾಶಯದಲ್ಲಿ ಇದ್ದೀನಿ. ಇಲ್ಲಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. 124.80 ಗರಿಷ್ಠ ಮಟ್ಟ ಹೊಂದಿರತಕ್ಕಂಥ ಈ ಜಲಾಶಯದಲ್ಲಿ ಈಗ 97 ಅಡಿ ನೀರಿನ ಮಟ್ಟ ಏರಿಕೆಯಾಗಿರ್ತಕ್ಕಂಥದ್ದು. ಕಳೆದ 2 ದಿನಗಳಿಂದ ಈ ಪರಿಸ್ಥಿತಿ ಇರಲಿಲ್ಲ. ಕೇವಲ 92 ಅಡಿ ಅಷ್ಟೇ ನೀರು ಸಂಗ್ರಹ ಆಗಿತ್ತು. ಮುಂಗಾರು ಕೈಕೊಟ್ಟಿತ್ತು. ಆ ಕಾರಣಕ್ಕಾಗಿ ಮಂಡ್ಯ ಜಿಲ್ಲೆ ಮತ್ತು ಹಳೆ ಮೈಸೂರು ಭಾಗದಲ್ಲಿ ಬರದ ಛಾಯೆ ಆವರಿಸಿತ್ತು. ಅಂದರೆ ಇಂತಹ ಬರದ ನಡುವೆಯೂ ಕೂಡ CWMA ತಮಿಳುನಾಡಿಗೆ ನೀರು ಹರಿಸಬೇಕು ಅನ್ನುವಂಥ ಆದೇಶ ಮಾಡಿತ್ತು. ಆದೇಶ ವಿರುದ್ಧ ಇಡೀ ಜಿಲ್ಲೆಯಾದ್ಯಂತ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಆ ಹೋರಾಟದ ಕಿಚ್ಚು ಹೆಚ್ಚಾಗಿತ್ತು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರ್ದು ಅನ್ನುವಂಥ ಆಗ್ರಹಗಳು ಕೂಡ ಕೇಳಿಬಂದಿತ್ತು. ಇದರಿಂದ ಒಂದು ರೀತಿ ಸಂದಿಗ್ಧ ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ಸಿಲುಕಿತ್ತು. ಒಂದು ಕಡೆ CWMA ಆದೇಶವನ್ನು ಪಾಲನೆ ಮಾಡಬೇಕು, ಈ ಕಡೆ ನಮ್ಮ ರಾಜ್ಯದ ರೈತರ ಹಿತ ಕಾಯಬೇಕು. ಎರಡನ್ನೂ ಕೂಡ ಸವಾಲಿನ ರೀತಿ ಬಗೆಹರಿಸಬೇಕಾದಂಥ ಒಂದು ಸಂಕಷ್ಟದಲ್ಲಿ ರಾಜ್ಯ ಸರ್ಕಾರ ಇತ್ತು. ಇವತ್ತು ಸರ್ವಪಕ್ಷಗಳ ಸಭೆಯನ್ನು ಕರೆದು ಈ ಬಗ್ಗೆ ಅಭಿಪ್ರಾಯವನ್ನು ಸಂಗ್ರಹ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿತ್ತು. ಈ ನಡುವೆ ವರುಣದೇವನ ಕೃಪೆಯಾಗಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕಳೆದ 2-3 ದಿನಗಳಿಂದ ಭರ್ಜರಿ ಮಳೆ ಆಗ್ತಾ ಇರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ 100 ಅಡಿ ಎತ್ತ ಕೆಆರ್ಎಸ್ ಜಲಾಶಯ ದಾಪು ಕಾಲಿಟ್ಟಿದೆ. ಅಂದರೆ ಕಳೆದ 2 ದಿನಗಳಿಂದ 92 ಅಡಿ ಇದ್ದ ನೀರಿನ ಮಟ್ಟ ಇವತ್ತು 97 ಅಡಿಗೆ ಏರಿಕೆಯಾಗಿದೆ. ಮೊನ್ನೆ ಅಷ್ಟೇ ಕೇವಲ 17 ಟಿಎಂಸಿ ಇತ್ತು, ಇವತ್ತು 20.5 ಟಿಎಂಸಿ ನೀರು ಸಂಗ್ರಹ ಆಗಿರ್ತಕ್ಕಂಥದ್ದು. ಅಂದರೆ ಇದೇ ರೀತಿಯಾಗಿ ಮಳೆ ಮುಂದುವರೆದಂಥ ಸಂದರ್ಭದಲ್ಲಿ ಕೆಆರ್ಎಸ್ ಜಲಾಶಯ ಕೆಲವೇ ದಿನಗಳಲ್ಲಿ ಭರ್ತಿಯಾಗುತ್ತೆ. ಮತ್ತೊಂದು ಕಡೆ
ತಮಿಳುನಾಡಿಗೆ ನೀರು ಬಿಡಬೇಕು ಅನ್ನುವಂಥ CWMA ಆದೇಶ ಏನಿತ್ತು ಅದನ್ನು ಕಬಿನಿ ಜಲಾಶಯದಿಂದ ಪೂರೈಸಲಾಗ್ತಾ ಇದೆ. ಕಬಿನಿ ಜಲಾಶಯವು ಕೂಡ ಸಂಪೂರ್ಣವಾಗಿ ಭರ್ತಿಯಾಗಿರೋದ್ರಿಂದಾಗಿ ಆ ತಮಿಳುನಾಡಿನ ಕೋಟವನ್ನು ಕೂಡ ಈಗ ಪೂರೈಸಲಾಗ್ತಾ ಇರ್ತಕ್ಕಂಥದ್ದು. ಅಂದರೆ ಪ್ರಕೃತಿ ದತ್ತವಾಗಿಯೇ ಎಲ್ಲ ಸಮಸ್ಯೆಗಳು ಕೂಡ ಈಗ ದೂರವಾಗ್ತಾ ಇದೆ. ಆದರೆ ಒಂದು ಸಂಕಷ್ಟ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಮಳೆ ಆಗಿಲ್ಲ ಅನ್ನುವಂಥದ್ದು. 83% ಮಳೆಯ ಕೊರತೆ ಆಗಿದೆ. ಈ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಕೂಡ ರೈತರಿಗೆ ಹೊಸ ಬೆಳೆಯನ್ನು ಬೆಳಿಬಿಡಿ ಅನ್ನುವಂಥ ಆದೇಶವನ್ನು ಮಾಡಿತ್ತು. ಆದರೆ ಈಗ ಮಳೆರಾಯನ ಕೃಪೆ ಆಗ್ತಾ ಇದೆ. ಒಂದು ಉತ್ತಮ ರೀತಿಯ ಮಳೆಯಿಂದಾಗಿ KRS ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಕೂಡ ಹರಿದು ಬರ್ತಾ ಇರ್ತಕ್ಕಂಥದ್ದು. ಅಂದರೆ ಇದೇ ರೀತಿಯಾಗಿ ಮಳೆಯಾಗಿ ಜಲಾಶಯ ಭರ್ತಿಯಾದಂಥ ಸಂದರ್ಭದಲ್ಲಿ ನಾಲೆಗಳ ಮುಖಾಂತರ ನೀರನ್ನು ಹರಿಸಲಾಗುತ್ತೆ. ಆ ಸಂದರ್ಭದಲ್ಲಿ ರೈತರು ತಮ್ಮ ಬೆಳೆಗಳನ್ನು ಉಳಿಸ್ಕೊಳ್ಬೋದು, ಹೊಸ ಬೆಳೆಯನ್ನು ಕೂಡ ಬೆಳೆಯುವಂಥ ಕೆಲಸ ಮಾಡ್ಬೋದು. ಅಂದರೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಪ್ರಕೃತಿ ದತ್ತವಾಗಿ ಒಂದು ಪರಿಹಾರ ಕೂಡ ಸಿಗ್ತಾ ಇದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಉತ್ತಮ ಮಳೆಯಿಂದಾಗಿ ತಮಿಳುನಾಡಿನ ಕೋಟ ಮತ್ತು ಈ ರೈತರ ಹಿತ ಕಾಯುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಕೂಡ ಮಾಡಬೇಕಾಗತ್ತೆ. ಒಟ್ಟಾರೆಯಾಗಿ ಹೇಳೋದಾದರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಉತ್ತಮ ಮಳೆಯಿಂದಾಗಿ ಎಲ್ಲ ಸಮಸ್ಯೆಗಳು ಕೂಡ ಈಗ ಬಗೆಹರಿದು ಕಾವೇರಿ ಹೋರಾಟಕ್ಕೆ ಒಂದು ತಾತ್ಕಾಲಿಕ ಬ್ರೇಕ್ ಸಿಕ್ಕಂತಾಗಿದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ಸುವರ್ಣ KRS. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.